ಸರ್ ಅನ್ನ ತಿಂದರೆ ಬಾಡಿ ಬರೋದು ದಪ್ಪ ಆಗ್ತೀವ, ಚಪಾತಿ ತಿಂದರೆ ಸಣ್ಣ ಆಗ್ತೀವ ಅಂತಾರೆ. ಮನೇಲಿ ಮಾಡೋ ಫುಡ್ನೇ ತಿನ್ನಿ ಸ್ವಲ್ಪ, ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ತೊಗೊಳ್ಳಿ. ಬಂದು ಒಂದು 10 ದಿನ 15 ದಿನ ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮಾಡಿದ ತಕ್ಷಣ ಸರ್ ನಮಗೆ ಯಾವ್ದಾರ ಫುಡ್ ಹೇಳಿ, ಸಪ್ಲಿಮೆಂಟ್ರಿ ಹೇಳಿ, ಎಕ್ಸ್ಟ್ರಾ ಫುಡ್ಗಳು ಹೇಳಿ, ವೇ ಪ್ರೋಟೀನು ಆ ಥರದ್ದೆಲ್ಲ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಹೊರಗಡೆ ಪಿಜ್ಜಾ, ಬರ್ಗರು, ಕಬಾಬು, ಅದು ಇದು ಅಂತ ರೋಡ್ ಸೈಡ್ ಫುಡ್ ತಿನ್ನೋದನ್ನ ಬಿಟ್ಟರೆ ಸ್ವಲ್ಪ ನಿಮಗೆ ಬಾಡಿ ಫ್ಯಾಟಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೆಲವರು ಲೇಡೀಸ್ ಬರ್ತಾರೆ, ಸರ್ ನಮ್ಗೆ ಆಫೀಸಿಗೆ ಹೋಗಬೇಕು, ಫುಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಾರೆ. ಒಂದು ಕೆಲಸ ಮಾಡಿ, ಬೆಳಿಗ್ಗೆ ನೀವು ಓಟ್ಸು ತಿನ್ಕೊಂಡು ಸರ್ ಅದು ನಮಗೆ ಸ್ಯಾಟಿಸ್ಫೈಡ್ ಆಗಲ್ಲ, ತಿಂದರೆ ಹಸಿವು ಜಾಸ್ತಿ ಆಗುತ್ತೆ, ನೀವು ಮಾಮೂಲಿ ಮನೇಲಿ ಏನು ಮಾಡ್ತೀರ ಅದನ್ನೇ ತಿನ್ನಿ. ಇವಾಗ ನೀವು ಮಾಮೂಲಿ ಡೈಲಿ 4 ಇಡ್ಲಿ 5 ಇಡ್ಲಿ ತಿಂದರೆ 2 ಇಡ್ಲಿಗೆ ಬನ್ನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶೇಖರ್ ಅಂತ, ಮಡಿಕೇರಿಯಿಂದ. ನಾನು ಒಂದು 10 ವರ್ಷದಿಂದ ನಾನು ಜಿಮ್ ಮಾಡ್ತಾಯಿದ್ದೆ. ಸೊ ಇವಾಗ ನಾನೇ ಜಿಮ್ ಇಟ್ಕೊಂಡು ಒಂದು 100-150 ಹುಡುಗರ ಟ್ರೈನ್ ಮಾಡ್ತಾಯಿದ್ದೀನಿ ಒಂದು 2 ವರ್ಷದಿಂದ. ಇವತ್ತೇನು ಅಂತ ಹೇಳಿದ್ರೆ, ಯಾವ ಫುಡ್ ತಿನ್ನಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ಫುಡ್ನ ತಿನ್ನಬಾರ್ದು ಅನ್ನೋದನ್ನ ಟಾಪಿಕ್ ತೊಗೊಂಡಿದ್ದೀವಿ. ಸೊ ಏನು ಅಂತ ಹೇಳಿದ್ರೆ, ಕೆಲವರು ಜಿಮ್ಮಿಗೆ ಬರ್ತಾರೆ, ಬಂದು ಒಂದು 10 ದಿನ 15 ದಿನ ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮಾಡಿದ ತಕ್ಷಣ ಸರ್ ನಮಗೆ ಯಾವ್ದಾರ ಫುಡ್ ಹೇಳಿ, ಸಪ್ಲಿಮೆಂಟ್ರಿ ಹೇಳಿ, ಎಕ್ಸ್ಟ್ರಾ ಫುಡ್ಗಳು ಹೇಳಿ, ವೇ ಪ್ರೋಟೀನು ಆ ಥರದ್ದೆಲ್ಲ ಹೇಳ್ತಾರೆ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು 2 ತಿಂಗಳು ವರ್ಕೌಟ್ ಮಾಡಿ ಮತ್ತೆ ನೋಡೋಣ ಫುಡ್ದೆಲ್ಲ. ಕೆಲವ್ರು ಬಂದ್ಬಿಟ್ಟು ಸರ್ ಅನ್ನ ತಿಂದರೆ ಬಾಡಿ ಬರೋದು ದಪ್ಪ ಆಗ್ತೀವ, ಚಪಾತಿ ತಿಂದರೆ ಸಣ್ಣ ಆಗ್ತೀವ ಅಂತಾರೆ. ಮನೇಲಿ ಮಾಡೋ ಫುಡ್ನೇ ತಿನ್ನಿ ಸ್ವಲ್ಪ, ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ತೊಗೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ಹೊರಗಡೆ ಪಿಜ್ಜಾ, ಬರ್ಗರು, ಕಬಾಬು, ಅದು ಇದು ಅಂತ ರೋಡ್ ಸೈಡ್ ಫುಡ್ ತಿನ್ನೋದನ್ನ ಬಿಟ್ಟರೆ ಸ್ವಲ್ಪ ನಿಮಗೆ ಬಾಡಿ ಫ್ಯಾಟಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬನ್ನಿ ವರ್ಕೌಟ್ ಮಾಡಿ. ಜಿಮ್ಮಿಗೆ ವರ್ಕೌಟಿಗೆ ಅಂತಲೇ 1 ಅವರ್ನ ನೀವು ತೆಗ್ದಿಡಿ ನಿಮ್ಮ ಲೈಫಲ್ಲಿ. ವರ್ಕೌಟ್ ಮಾಡಿದಾಗ ನೀವು ಫಿಟ್ ಆಗಿರ್ತೀರ, ನೋಡೋಕ್ಕೂ ಚೆನ್ನಾಗಿ ಕಾಣ್ತೀರಾ ಅಲ್ವಾ? ಹಾಗೆಯೇ ಫುಡ್ ಅಂತ ಬಂದಾಗ ಸ್ವಲ್ಪ ಕಾಳುಗಳನ್ನ ಚೆನ್ನಾಗಿ ತಿನ್ನಬೇಕು. ರಾತ್ರಿ ಮೊಳಕೆ ಕಟ್ಟಿದ್ದ ಕಾಳನ್ನ ಬೆಳಿಗ್ಗೆ ನೀವು ಜಿಮ್ಮಿಗೆ ವರ್ಕೌಟಿಗೆ ಬರೋಕ್ಕಿಂತ 1 ಅವರ್ ಮುಂಚೆ ಅದನ್ನು ಬಾಯ್ಲ್ ಮಾಡಿ ತಿನ್ಕೊಂಡು 1 ಅವರ್ ಮುಂಚೆ ಜಿಮ್ಮಿಗೆ ವರ್ಕೌಟಿಗೆ ಬರೋಕ್ಕಿಂತ 1 ಅವರ್ ಮುಂಚೆ ಬಾಯ್ಲ್ ಮಾಡಿ ತಿಂದು ವರ್ಕೌಟಿಗೆ ಬಂದರೆ ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಿಮ್ಮಿಗೆ ಬರ್ಬೇಕಾದ್ರೆ ತೊಗೊಂಡು ಬರ್ತಾರೆ ಬಾಳೆಹಣ್ಣು, ಮೊಟ್ಟೆ ಎಲ್ಲ ತೊಗೊಂಡು ಬರ್ತಾರೆ. ತಿಂದ ತಕ್ಷಣ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅವರಿಗೆ ಜೀರ್ಣ ಆಗಿರಲ್ಲ, ತೇಗ್ ಬರೋದು, ಸುಸ್ತಾಗೋದೆಲ್ಲ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ಒಂದು 50ರಿಂದ 60 ನಿಮಿಷ ಮುಂಚೆ ತಿನ್ನಿ. ವರ್ಕೌಟ್ಗಿಂತ ಇಷ್ಟು ಮುಂಚೆ ತಿಂದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಬೆಳಿಗ್ಗೆ, ಈಗ ಕೆಲವರು ಬೆಳಿಗ್ಗೆ ವರ್ಕೌಟ್ ಮಾಡೋದು ಬೆಸ್ಟ್, ಸಾಯಂಕಾಲ ವರ್ಕೌಟ್ ಮಾಡೋದು ಬೆಸ್ಟ್ ಅಂತ. ನಿಮ್ಮ ಟೈಮ್ ತೊಗೊಳ್ಳಿ. ನೀವು ನಿಮ್ಮ ಟೈಮ್ ಜಿಮ್ಮಿಗೆ ಅಂತ ತೆಗ್ದಿಡಿ, ಅದರಲ್ಲಿ ನೀವು ವರ್ಕೌಟ್ ಮಾಡಿ. ಕೆಲವ್ರಿಗೆ ಫ್ಯಾಟ್ ಡೌನ್ ಮಾಡ್ಲಿಕ್ಕೆ ನೀವು ಬೆಳಿಗ್ಗೆ ಬಂದರೆ ಒಳ್ಳೆಯದು. ಯಾಕೆಂದರೆ ಖಾಲಿ ಹೊಟ್ಟೆ ಇರುತ್ತೆ. ಬರ್ಬೇಕಾದ್ರೆ ಗ್ರೀನ್ ಟೀಯೋ ಅಥವಾ ಬಿಸಿನೀರಿಗೆ ಸ್ವಲ್ಪ ಏನು ಹೇಳ್ತಾರೆ, ಶುಂಠಿನ ಕಟ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಆ ನೀರನ್ನ ಆರಿಸಿ ತಣ್ಣಗೆ ಮಾಡಿ ತೊಗೊಂಡು ಬನ್ನಿ ಜಿಮ್ಮಿಗೆ. ಈ ನೀರು ಮಾಮೂಲಿ ನೀರು ಕುಡಿಯೋದಕ್ಕಿಂತ ಆ ನೀರು ಕುಡಿದು ವರ್ಕೌಟ್ ಮಾಡಿದ್ರೆ ಸ್ವಲ್ಪ ನಮಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಫ್ಯಾಟ್ ಲಾಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಹಾಗಾಗಿ ವರ್ಕೌಟ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಒಳ್ಳೇದು ತಿನ್ನಿ. ಅದು ಬಿಟ್ಟು ಈ ರೋಡ್ ಸೈಡಲ್ಲಿ ಪಾನಿಪುರಿ, ಮಸಾಲೆ ಪುರಿ, ಬಾಕಿ ಸಿಗೋವಂಥ ರೋಡ್ ಸೈಡ್ ಫುಡ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದೇ ಸಲ ಬಿಡೋಕ್ಕಾಗಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿ. ನೀವು ಜಿಮ್ಮಿಗೆ ಅಂತ ಬಂದಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಂದಾಗ ನಿಮ್ಮ ಬಾಡಿ ಫಿಟ್ಟಾಗಿ ನೀವು ಕನ್ನಡಿ ಮುಂದೆ ನಿಂತು ನೀವು ನೋಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆಗುತ್ತೆ. ಸೊ ನಾವಿನ್ನು ವರ್ಕೌಟ್ ಚೆನ್ನಾಗಿ ಮಾಡಬೇಕು, ಹೊರಗಡೆ ಫುಡ್ಗಳನ್ನ ಬಿಡಬೇಕು, ಹೆಲ್ದಿ ಫುಡ್ ಚೆನ್ನಾಗಿ ತಿಂದರೆ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ, ಫಿಟ್ಟಾಗಿ ಕಾಣ್ತೀರ. ಈಗ 1 ತಿಂಗಳು ವರ್ಕೌಟಿಗೆ ಬಂದ ತಕ್ಷಣನೇ ಯಾರಿಗೂ ಏನೂ ಗೊತ್ತಾಗಲ್ಲ. 1-2-3 ತಿಂಗಳು ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿದವ್ರು ಹೇಳ್ತಾರೆ, ಏನಪ್ಪ ಜಿಮ್ಗೆ ಹೋಗ್ತಾ ಇದೆಯಾ ಅಂತ. ಆವಾಗಲೇ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತೀರಾ, ಸ್ವಲ್ಪ ಜಿಮ್ ಕಡೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀರಾ. ಈಗ ಏನಾಗುತ್ತೆ ಅಂತೇಳಿ, ಕೆಲವರು ಫ್ರೆಂಡ್ಸ್ ಜೊತೆ ಟೈಮ್ ಕಳೀತಾರೆ, ಅಲ್ಲಿ ನಿಂತ್ಕೊಂಡು ಮಾತಾಡೋದು, ಇಲ್ಲಿ ನಿಂತ್ಕೊಂಡು. ಆ 1 ಗಂಟೆ ಟೈಮಲ್ಲಿ ನೀವೇನು ನಿಂತ್ಕೊಂಡು ಮಾತಾಡ್ತೀರ, ಟೈಮ್ ವೇಸ್ಟ್ ಅಲ್ವಾ? ದಿನ ಸಿಗ್ತಾರೆ, ದಿನ ಅದನ್ನೇ ಮಾತಾಡೋದು. ಆ 1 ಗಂಟೆ ನೀವು ವರ್ಕೌಟಿಗೆ ಅಂತ ಇದ್ದೀರಿ, ಫಿಟ್ಟಾಗಿ ಕಾಣ್ತೀರಾ, ಚೆನ್ನಾಗಿ ಕಾಣ್ತೀರಾ ನೋಡೋರಿಗೆ. ಮತ್ತು ನಾವು ಅಷ್ಟೇ, ನಾವು ಒಂದು 10 ವರ್ಷದಿಂದ ವರ್ಕೌಟ್ ಮಾಡ್ಕೊಂಡೇ ಬಂದು ಇವಾಗ ನಾವು 100-150 ಜನ ಟ್ರೈನ್ ಮಾಡ್ತಾಯಿದ್ವಿ. ನಮ್ಮ ಹತ್ರನೂ ಬರ್ತಾರೆ ಬೆಳಿಗ್ಗೆ ಬ್ಯಾಚ್. ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ, ಸುಮಾರು ಜನ ಇದ್ದಾರೆ. ಕೆಲವರು ಲೇಡೀಸ್ ಬರ್ತಾರೆ, ಸರ್ ನಮ್ಗೆ ಆಫೀಸಿಗೆ ಹೋಗಬೇಕು, ಫುಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಾರೆ. ಒಂದು ಕೆಲಸ ಮಾಡಿ, ಬೆಳಿಗ್ಗೆ ನೀವು ಓಟ್ಸು ತಿನ್ಕೊಂಡು ಸರ್ ಅದು ನಮಗೆ ಸ್ಯಾಟಿಸ್ಫೈಡ್ ಆಗಲ್ಲ, ತಿಂದರೆ ಹಸಿವು ಜಾಸ್ತಿ ಆಗುತ್ತೆ, ನೀವು ಮಾಮೂಲಿ ಮನೇಲಿ ಏನು ಮಾಡ್ತೀರ ಅದನ್ನೇ ತಿನ್ನಿ. ಇವಾಗ ನೀವು ಮಾಮೂಲಿ ಡೈಲಿ 4 ಇಡ್ಲಿ 5 ಇಡ್ಲಿ ತಿಂದರೆ 2 ಇಡ್ಲಿಗೆ ಬನ್ನಿ. 2 ಇಡ್ಲಿಗೆ ಬನ್ನಿ. ಮಧ್ಯಾಹ್ನ ಅನ್ನನೇ ತಿನ್ನಿ, ತೊಂದರೆ ಇಲ್ಲ. ಅದ್ರ ಜೊತೆಯಲ್ಲಿ ಸ್ವಲ್ಪ ಸಲಾಡ್ ಏನಾರು ಆ್ಯಡ್ ಮಾಡ್ಕೊಳ್ಳಿ. ರಾತ್ರಿ ತುಂಬ ಫ್ಯಾಟ್ ಇದ್ದವ್ರು ರಾತ್ರಿ ಏನು ಮಾಡ್ತಾರೆ, ಊಟ ಕಟ್ ಮಾಡಿ ರಾತ್ರಿ ಜ್ಯೂಸ್ ತೊಗೊಳ್ಳಿ. ಕಂಟಿನ್ಯೂ ಅಲ್ಲ, 1-2 ತಿಂಗಳು ಟ್ರೈ ಮಾಡಿ ನೋಡಿ, ನಿಮ್ಮ ಬಾಡಿಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮ ಬಾಡಿಲಿ ಡಿಫ್ರೆನ್ಸ್ ಗೊತ್ತಾದಾಗ ಅವಾಗ ನೀವೇನು ಮಾಡ್ತೀರಾ, ಕಂಟಿನ್ಯೂ ಮಾಡ್ಬೋದು.
ಕೆಲವರು ತುಂಬ ಸಪೂರ ಇರ್ತಾರೆ. ಸ್ಕೆಲ್ಟ್ ಇದ್ದವ್ರಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಹಾಲು, ಬಾಳೆಹಣ್ಣು, ಚಿಕನ್ನು, ಮೊಟ್ಟೆ ಸ್ವಲ್ಪ ಜಾಸ್ತಿ ತಿನ್ನಿ. ನೀವು ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಮೊಟ್ಟೆ ಆಗಿರ್ಬೋದು ಅಥವಾ ನೀವು ತಿನ್ನೋ ಫುಡ್ ಜೊತೆನೇ ಚಿಕನ್ನು, ಮೊಟ್ಟೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿ ನಿಮ್ಗೆ ಸ್ವಲ್ಪ ಫ್ಯಾಟ್ಸ್ ಇರುತ್ತೆ. ಈಗ ಫ್ಯಾಟ್ ಇದ್ದವ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ರೈಸ್ ಅವಾಯ್ಡ್ ಮಾಡಿ, ಸ್ವಲ್ಪ ತಿನ್ನಿ, ಅವಾಯ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ತಿನ್ನಿ. ಬೆಳಿಗ್ಗೆ ಓಟ್ಸು, ಇಡ್ಲಿ ತಿನ್ನಿ. ಅದು ಬಿಟ್ಬಿಟ್ಟು ಅಂತ ಹೇಳೋದು ರೈಸ್ ಸ್ವಲ್ಪ ಈ ಪಲಾವು ಅಂಥದ್ದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಏನು ಫ್ಯಾಟ್ ಕಮ್ಮಿ ಇರೋ ಎಣ್ಣೆ ಪದಾರ್ಥ ಇಲ್ಲದನ್ನ ಸ್ವಲ್ಪ ನೀವು ತಿನ್ಕೊಂಡು ಬಂದರೆ ಸ್ವಲ್ಪ ನಿಮಗೆ ಫ್ಯಾಟ್ ಡೌನ್ ಆಗೋದ್ರಲ್ಲಿ ಚಾನ್ಸಸ್ ಇರುತ್ತೆ. ಈಗ ಫ್ಯಾಟ್ ಲಾಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಬೇರೆ ನೀವು ವರ್ಕೌಟಿಗೆ ಮುಂಚೆ ಬಂದು ಅದೇ ಹೇಳಿದ್ನಲ್ಲ, ಬಿಸಿನೀರಿಗೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿ. ಅದು ಚೆನ್ನಾಗಿ ಬಾಯ್ಲ್ ಆದಾಗ ಅದನ್ನು ಚೆನ್ನಾಗಿ ಸೋಸ್ಬಿಟ್ಟು ತಣ್ಣಗೆ ಮಾಡಿ ತೊಗೊಂಡು ಬನ್ನಿ. ಜಿಮ್ಮಿಗೆ ಒಂದು ಬಾಟಲ್ ಹಾಕೊಂಡು ತೊಗೊಂಡು ಬನ್ನಿ. ವರ್ಕೌಟ್ ಮಾಡ್ತಾ ಕುಡೀರಿ. ಸ್ವಲ್ಪ ಎನರ್ಜಿನೂ ಸಿಗುತ್ತೆ. ಸ್ವಲ್ಪ ನಿಮ್ಗೆ ಫ್ಯಾಟ್ ಲಾಸ್ ಆಗಲಿ ಒಂದು ಹೆಲ್ಪ್ ಮಾಡುತ್ತೆ. ಅದನ್ನು ಕುಡಿದ ತಕ್ಷಣ ಫ್ಯಾಟ್ ಲಾಸ್ ಆಗುತ್ತೆ ಅಂತಲ್ಲ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ನಿಮಗೆ ವರ್ಕೌಟ್ ಮಾಡ್ಬೇಕಾದ್ರೆ ಆ ವಾಟರ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ನಿಮಗೆ ಎನರ್ಜಿ ಸಿಗುತ್ತೆ. ನಿಮಗೆ ಅಂತ ಹೇಳೋದು ಫ್ಯಾಟ್ ಲಾಸ್ ಮಾಡಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ. ಡಯಟ್ ಬೆಳಿಗ್ಗೆ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಬೆಳಿಗ್ಗೆ ತುಂಬ ಫ್ಯಾಟ್ ಇರೋರಿಗೆ ಹೇಳ್ತಿರೋದು. ಸೊ ಬೆಳಿಗ್ಗೆ ನೀವು ಆ ವರ್ಕೌಟ್ ಮುಗಿಸಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಬಂದಾಗ ಒಂದೆರಡು ಇಡ್ಲಿ ತೊಗೊಳ್ಳಿ. ಬೆಳಿಗ್ಗೆ ಇಡ್ಲಿ ತೊಗೊಳ್ಳಿ. ಮಧ್ಯಾಹ್ನ ರೈಸ್ ತಿನ್ನಿ, ಸ್ವಲ್ಪ ತಿನ್ನಿ. ಅಂದರೆ ನೀವೇ ನನಗೆ ಎಕ್ಸಾಂಪಲ್ ಹೇಳ್ತಿರೋದು, ಒಂದು 200 ಗ್ರಾಮ್ಸ್ ಅಂತ ತೊಗೊಳ್ಳಿ. ಒಬ್ಬ ಮನುಷ್ಯ ಒಂದು 200 ಗ್ರಾಮ್ಸ್ ರೈಸ್ ತಿಂತಾ ಇದ್ದಾನೆ ಅಂತ ಹೇಳಿದ್ರೆ 50 ಗ್ರಾಮ್ಸ್ ಇಳಿಸಿ ಸಡನ್ನಾಗಿ ಬಿಟ್ಟರೆ ಏನಾಗುತ್ತೆ, ಕೆಲವರಿಗೆ ಡಯಟ್ ಅಂದಾಗ ಎಲ್ಲ ಬಿಟ್ಬಿಟ್ಟು ಬರೀ ಫ್ರೂಟ್ಸು ಅದು ಇದು ಹಾಲು ಗೀಲು ಕುಡ್ಕೊಂಡು ಖಾಲಿ ಬಿದ್ದು ಹೋಗ್ಬಿಡ್ತಾರೆ. ಅದರಲ್ಲಿ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ, ವರ್ಕೌಟ್ ಮಾಡೋಕ್ಕಲ್ಲ. ತಿನ್ನೋದನ್ನೇ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಈಗ ಬೆಳಿಗ್ಗೆ ಒಂದು 4 ಇಡ್ಲಿ ತಿಂತೀರಾ, 2 ಇಡ್ಲಿಗೆ ಬನ್ನಿ. ಮಧ್ಯಾಹ್ನ ಒಂದು 100 ಗ್ರಾಮ್ಸು 200 ಗ್ರಾಮ್ಸ್ ರೈಸ್ ತಿಂತಿದ್ರೆ ಒಂದು 50 ಗ್ರಾಮ್ಸಿಗೆ ಬನ್ನಿ. ನೈಟು ಅಷ್ಟೇ 2-3 ಚಪಾತಿ ತಿಂದರೆ 1 ಚಪಾತಿಗೆ ಬನ್ನಿ. ಹಸಿವು ಆಗುತ್ತೆ, ಏನು ಮಾಡೋದು. ಆ ಹಸಿವಾದಾಗ ಏನಾಗುತ್ತೆ, ಸ್ವಲ್ಪ ಈಗ ಬೆಳಿಗ್ಗೆ ತಿಂದಾಗ 10 ಗಂಟೆ ಸ್ವಲ್ಪ ಹಸಿವಾಗುತ್ತೆ, ಒಂದು ಆ್ಯಪಲ್ ತಿನ್ನಿ, ಇಲ್ಲ ಒಂದು ಬಾಳೆಹಣ್ಣು ತಿನ್ನಿ. ಆ ಥರ ಕಂಟ್ರೋಲ್ ಮಾಡ್ಕೊಂಡು ಬಂದರೆ ಏನಾಗುತ್ತೆ, ನಿಮಗೆ ಫ್ಯಾಟ್ ಡೌನ್ ಆಗಲಿಕ್ಕೆ ಸ್ವಲ್ಪ ನಿಮ್ಮ ಬೊಜ್ಜು ಕರಗಿಸ್ಲಿಕ್ಕೆ ಈಸಿ ಆಗುತ್ತೆ. ನಾವು ಜಿಮ್ಮಲ್ಲಿ ನಾವು ಅದನ್ನು ಹೇಳೋದು. ಮಾರ್ನಿಂಗ್ ನೀವು ಕಾರ್ಡಿಯೋ ಜಾಸ್ತಿ, ಈಗ ನಿಮಗೆ ಫ್ಯಾಟ್ ಲಾಸ್ ಅಂತ ಬಂದಾಗ ನಾವು ಕಾರ್ಡಿಯೋ ಜಾಸ್ತಿ ಮಾಡಿಸ್ತೀವಿ. ಕಾರ್ಡಿಯೋ ಜಾಸ್ತಿ ಮಾಡಿಸಿ ಲೈಟಾಗಿ ನಿಮಗೆ ಮಲ್ಟಿ ಆಗಿರ್ಬೋದು, ನಮಗೆ ಚೆಸ್ಟ್ ಪ್ರೆಸ್ಸು, ಬಟರ್ಫ್ಲೈ ಅದೆಲ್ಲ ಕೊಡ್ತೀವಿ ನಾವು ಲೈಟಾಗಿ. ಅಂದರೆ 1 ಮಂತ್ ನಮಗೆ ವೆಯ್ಟ್ಸ್ ಏನು ಕೊಡೋಲ್ಲ, ಲೈಟಾಗಿ ನಾವು ಆಡಿಸ್ತೀವಿ. ಬೆಳಿಗ್ಗೆ ಸೈಕ್ಲಿಂಗ್ ಕೊಡ್ತೀವಿ, ಕ್ರಾಸ್ ಓವರು, ಟ್ರೆಡ್ಮಿಲ್ಲು ಅದನ್ನು ಮಾಡಿಸ್ತೀವಿ ಲೈಟಾಗಿ. ಕಾರ್ಡಿಯೋ ಜಾಸ್ತಿ ಕೊಡ್ತೇವೆ. ಈಗ 100% ವರ್ಕೌಟ್ ಅಂತ ಹೇಳಿದ್ರೆ 75% ನಾವು ಕಾರ್ಡಿಯೋನ ಆಡಿಸ್ತೀವಿ. ಯಾವ ಫ್ಯಾಟ್ ಲಾಸಿಗೆ ಅಂತ ಬಂದಾಗ 75% ಕಾರ್ಡಿಯೋನ ಆಡಿಸ್ತೀವಿ. 25% ನಮಗೆ ಅದು ವೆಯ್ಟಿಗೆ ಸ್ಟ್ರೆಂತ್ ವರ್ಕೌಟಿಗೆ 25% ಕೊಡ್ತೇವೆ. ಮದ್ಯಪಾನ ಮಾಡಿ ಯಾಕೆ ವರ್ಕೌಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಆಲ್ಕೋಹಾಲ್ ಅದು ಕುಡಿದ ನಶೆ ಕಿಕ್ ಇಳಿದ್ರೂ ಕೂಡ ಕಂಟೆಂಟ್ ಇರುತ್ತೆ. ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಬಾಡಿ ಇರುತ್ತಲ್ವ. ನೀವು ವರ್ಕೌಟಿಗೆ ಬಂದಾಗ ಏನಾಗುತ್ತೆ, ನೀವು ಸ್ಮೋಕ್ ಮಾಡಿ ಡ್ರಿಂಕ್ ಮಾಡಿ ವರ್ಕೌಟಿಗೆ ಬಂದಾಗ ಹೆಚ್ಚು ಕಮ್ಮಿ ಆಗ್ಬೋದು. ಮನುಷ್ಯನೇ ಹೋಗ್ಬಿಡ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈಗ ನಮ್ಮ ಎಕ್ಸಾಂಪಲ್ ಇನ್ನೊಂದು ಜಿಮ್ಮಲ್ಲಿ ಆಗಿದೆ. ಲಾಸ್ಟ್ ಟೈಮು ನಮ್ಮ ಒಂದು ಜಿಮ್ಮಲ್ಲಿ ಆಗಿದೆ, ಮಡಿಕೇಲಿ ಒಂದು ಜಿಮ್ಮಲ್ಲಿ ಆಗಿದೆ. ರಾತ್ರಿ ಪಾರ್ಟಿ ಎಲ್ಲ ಮುಗಿಸಿ ನಾನು ಹುಡುಗರಿಗೆ ಹೇಳ್ತೀನಿ, ನೋಡ್ರಪ್ಪ, ರಾತ್ರಿ ಪಾರ್ಟಿ ಗಿರಿಟಿ ಇದ್ದರೆ ಬೆಳಿಗ್ಗೆ ಜಿಮ್ಮಿಗೆ ಬರಬೇಡಿ, ವರ್ಕೌಟ್ ಮಾಡಲೇಬೇಡಿ, ಬಿಟ್ಬಿಡಿ ಅವತ್ತೊಂದು ದಿನ. ಮಾರನೇ ದಿನ ಬನ್ನಿ. ನಾನು ಪಾರ್ಟಿ ಮಾಡಿ ಅಂತ ಹೇಳ್ತಿಲ್ಲ, ಪಾರ್ಟಿನೇ ಕಂಟ್ರೋಲ್ ಮಾಡಿಬಿಡಿ ಅಂತ. ಸಿಗರೇಟು, ಡ್ರಿಂಕ್ಸು ಬಿಟ್ಟೇ ಬಿಡಿ. ನೀವು ಪರ್ಮನೆಂಟಾಗಿ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಳ್ಳೇದಲ್ವ ಅದು, ಡ್ರಿಂಕ್ಸ್ ಬಿಡ್ಕ ಸಿಗರೇಟ್ ಎಲ್ಲ ಬಿಡೋದು. ಹೆಲ್ದಿ ಇಲ್ಲ ಅಂತಲ್ಲ, ಹೆಲ್ದಿ ಇದೆ. ಬಟ್ ಏನು ಅಂತ ಹೇಳಿದ್ರೆ, ಇವಾಗ ಸ್ಟಾರ್ಟಿಂಗಲ್ಲೇ ಯಾರಿಗೂ ನಾವು ಸಜೆಸ್ಟ್ ಮಾಡಲ್ಲ ಅದನ್ನು ತೊಗೊಳ್ಳಿ, ಪೌಡ್ರ್ ತೊಗೊಳ್ಳಿ ಅಂತ. ಯಾಕೆ ಅಂತೇಳಿ ಪೌಡ್ರ್ ಯಾಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ, ಹೆವಿ ವರ್ಕೌಟ್, ಹೆವಿ ವೆಯ್ಟ್ ಆಗ್ದಾಗ. ಈ ಸ್ಟಾರ್ಟಿಂಗ್ ಯಾರು ನಾವು ಹೆವಿ ವೆಯ್ಟ್ ಆಗಲ್ಲ. ಒಂದು 6 ಮಂತ್ 1 ಇಯರ್ ಆದಮೇಲೆ ಅವ್ರು ಹೆವಿ ವೆಯ್ಟ್ ಆಡಬೇಕು, ಬಾಡಿ ಬಿಲ್ಡ್ ಮಾಡಬೇಕು. ಆ ಕಾನ್ಸೆಪ್ಟ್ ಅಂತ ಬಂದಾಗ ನೀವು ಪ್ರೋಟೀನ್ ಎಲ್ಲ ತೊಗೊಳ್ಳೋದ್ರಲ್ಲಿ ಇದಿದೆ, ನೀವು ಪ್ರೋಟೀನ್ ತೊಗೋಬೋದು. ಅದು ಬಿಟ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಬಂದು ಸ್ಟ್ರೆಂತ್ ವರ್ಕೌಟಿಗೆ ಅಂತ ಬಂದಾಗ 1 ತಿಂಗಳಲ್ಲೇ ಪ್ರೋಟೀನ್ ತೊಗೊಳ್ತೀನಿ. ಈಗ ನಮಗೆ ಕೇಳ್ತಾರೆ, ನಾವು ಹೇಳ್ತೀವಿ ಬೇಡಪ್ಪ, ನಿಮ್ಮ ಮನೆಯದೇ ಏನು ತೊಗೊಳ್ತೀವಿ ಅದನ್ನೇ ತಗೋ. ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಅಂದರೆ ಚಿಕನಲ್ಲೂ ಪ್ರೋಟೀನ್ ಇದೆ, ಮೊಟ್ಟೆಲಿ ಪ್ರೋಟೀನ್ ಇದೆ, ಹೆಸರು ಕಾಳಲ್ಲಿ ಪ್ರೋಟೀನ್ ಇದೆ, ಕಡಲೆಕಾಳಲ್ಲಿ ಪ್ರೋಟೀನ್ ಇದೆ, ಮತ್ತು ಸೋಯಾಬೀನಲ್ಲಿ ಪ್ರೋಟೀನ್ ಇದೆ, ತರಕಾರಿಗಳಲ್ಲಿ ಪ್ರೋಟೀನ್ ಇದೆ. ಇದನ್ನು ತೊಗೊಳ್ಳಿ ಅಂತ ಹೇಳ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಪ್ರೋಟೀನ್ ಜಾಸ್ತಿ ಬೇಕು ಅಂದರೆ ನಿಮ್ಮ ಫುಡ್ ಜೊತೆನೆ ಚಿಕನ್, ಮೊಟ್ಟೆ ಆ್ಯಡ್ ಮಾಡಿ, ಅದನ್ನು ಸ್ವಲ್ಪ ಜಾಸ್ತಿ ತಿನ್ಕೊಂಡು ಬನ್ನಿ. ಮತ್ತು ಕಡಲೆಕಾಳು, ಹೆಸರು ಕಾಳು ಅದನ್ನು ಬಾಯ್ಲ್ ಮಾಡಿ ವರ್ಕೌಟಿಗೆ ಮುಂಚೆ ಬರ್ಬೇಕಾದ್ರೆ ತಿನ್ಕೊಂಡು ಬನ್ನಿ. ಅದೆಲ್ಲ ಪ್ರೋಟೀನ್ ಇದೆ ಅಲ್ವಾ. ಅದು ನಿಮಗೆ ಈಗ ವೇ ಪ್ರೋಟೀನ್ ತೊಗೊಂಡ್ರು ಇದೆಲ್ಲ ಆ್ಯಡ್ ಆಗಿರುತ್ತೆ ಅದರಲ್ಲಿ. ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಫಿಶಲ್ಲಿ ಪ್ರೋಟೀನ್ ಇದೆ, ಫಿಶ್ ತೊಗೋಬೋದು, ಅದನ್ನು ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಪ್ರೋಟೀನ್ ತೊಗೊಂಡ್ರೆ, ಎಕ್ಸಾಂಪಲ್ ಹೇಳೋದು ನಾನು ಇವಾಗ, ಈಗ ಒಬ್ಬ ಮಿಡ್ಲ್ ಕ್ಲಾಸ್ ಪರ್ಸನಿಗೆ ಒಂದು ಪ್ರೋಟೀನ್ ಡಬ್ಬಕ್ಕೆ 8,000 ರೂಪಾಯಿ ಬರುತ್ತೆ. ಅವ್ನು 8,000 ರೂಪಾಯಿ ಕೊಟ್ಟು ತೊಗೊಂಡು 1-1.5 ತಿಂಗಳಲ್ಲಿ ಆ ಪ್ರೋಟೀನ್ ಖಾಲಿ ಆಗಿದೆ. ಅವನಿಗೆ ನೆಕ್ಸ್ಟ್ ಆ ಪ್ರೋಟೀನ್ ಖಾಲಿ ಅಂದಮೇಲೆ ವರ್ಕೌಟ್ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ. ನಿಂಗೆ ಪ್ರೋಟೀನ್ ಖಾಲಿ ಆಗಿದೆ, ಅವನ ಮೇಲೆ ಅವನಿಗೆ ನಂಬಿಕೆ ಇರಲ್ಲ. ಬಟ್ ಅವ್ನು ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ಅವನ ಮೇಲೆ ಅವ್ನು ನಂಬಿಕೆ ಬರೋದು ಯಾವಾಗ ಗೊತ್ತಾ, ಪ್ರೋಟೀನ್ ಎಲ್ಲ ಬಿಟ್ಟು ಮಾಮೂಲಿ ಫುಡ್ ತೊಗೊಂಡು ವರ್ಕೌಟ್ ಮಾಡ್ತಾನೆ. ಅವಾಗ ಅವನ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ವರ್ಕೌಟ್ ಮಾಡ್ತೀನಿ ಅಂತ. ಈಗ ನಾವು ಪ್ರೋಟೀನ್ ತೊಗೊಂಡಾಗ ಏನಾಗುತ್ತೆ, ನಾವು ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಪ್ರೋಟೀನ್ ಇದೆ, ನಾನು ವರ್ಕೌಟ್ ಮಾಡ್ತೀನಿ ಅಂತ. ಪ್ರೋಟೀನ್ ಖಾಲಿಯಾಗಿ ನೆಕ್ಸ್ಟ್ ಟೈಮ್ ಪ್ರೋಟೀನ್ ತೊಗೊಳಕ್ಕೆ ದುಡ್ಡಿಲ್ಲ ಅಂದಾಗ ಅವನೇನು ಮಾಡ್ತಾನೆ, ಜಿಮ್ ಡಿಸ್ಕಂಟಿನ್ಯೂ ಮಾಡ್ತಾನೆ, ಕಂಟಿನ್ಯೂ ಮಾಡಲ್ಲ.
ಹೀಗಾಗಿ ನಾನು ಪ್ರೋಟೀನ್ ಸ್ವಲ್ಪ ಅವಾಯ್ಡ್ ಮಾಡಿ ಇರೋ ಫುಡ್ನೇ ತಗೊಳ್ಳಿ, ಹೊರಗಡೆ ಫುಡ್ ಬಿಟ್ಟು ಮನೇಲೆ ನಾವು ಹೇಳ್ಕೊಡ್ತೀವಿ ಏನೇನು ಫುಡ್ ತಗೋಬೇಕು ಅಂತ. ಆ ಫುಡ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸೊ ನಿಮ್ಮ ವರ್ಕೌಟಿಗೆ ಈಸಿ ಆಗುತ್ತೆ. ಈಗ 50ರಿಂದ 60 kg ಅಂತ ಹೇಳಿದ್ರೆ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು ಹೈಟ್ ಈಗ ಫಾರ್ ಎಕ್ಸಾಂಪಲ್ ಒಂದು 5.6 ಇದ್ರೆ ಒಂದು 70 to 75 ಗಂಟೆ ಮೇಂಟೈನ್ ಮಾಡ್ಬೋದು. 5.8 to 6 ಎಲ್ಲ ಇದ್ರೆ ಒಂದು 80 ಒಳಗಿನ ಅವ್ರು ಮೇಂಟೈನ್ ಮಾಡ್ಕೊಂಡು ಬರಬೇಕು. ಹಂಗೆಲ್ಲ ಇದ್ದಾಗ ನಾವೇನು ಮಾಡ್ತೀವಿ ಅವ್ರಿಗೆ ಸ್ಟ್ರೆಂತಿಗೆ ಬಟ್ ಮಸಲ್ ಗೈನಿಗೋಸ್ಕರ ಪ್ರೋಟೀನ್ಗಳು ಸ್ವಲ್ಪ ಫುಡ್ಗಳನ್ನ ನಾವು ಹೇಳ್ತೀವಿ, ಅದನ್ನು ತೊಗೋಬೋದು ಅವ್ರಿಗೆ. ಅವ್ರ ವರ್ಕೌಟ್ ಇವಾಗ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಸ್ಟಾರ್ಟಿಂಗು ಫ್ಯಾಟ್ ಲಾಸಿಗೆ ಅಂತ ಬಂದರೆ ನಾವು ಕಾರ್ಡಿಯೋ ಜಾಸ್ತಿ ಕೊಡ್ತೇವೆ, 70% ಕಾರ್ಡಿಯೋ ಕೊಡ್ತೀವಿ. ಸ್ಟ್ರೆಂತ್ ವರ್ಕೌಟಿಗೆ ಅಂತ ಬಂದಾಗ 25% ಕಾರ್ಡಿಯೋ ಕೊಡ್ತೀವಿ, 70% ನಾವು ವರ್ಕೌಟೇ ಕೊಡ್ತೀವಿ, ವೆಯ್ಟ್ಸ್ ಕೊಡ್ತೀವಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ವೆಯ್ಟ್ಸ್ ಯಾರಿಗೂ ಕೊಡಲ್ಲ. 1 ಮಂತ್ ನಮಗೆ ಲೈಟಾಗಿ ಆಡ್ಸ್ಕೊಂಡ್ಬರ್ತೀವಿ, 2.5 kg 5 kg ಅದರಲ್ಲೇ ಆಡ್ಸ್ಕೊಂಡ್ಬರ್ತೀವಿ. ಮತ್ತು ಅವರಿಗೆ ಗೊತ್ತಾಗುತ್ತೆ ಈಗ ಒಂದು ವೆಯ್ಟ್ ಎತ್ತಲಿಕ್ಕೆ 5 kg ಎತ್ತಲಿಕ್ಕೆ ಎಷ್ಟು ದಿನ ಬೇಕಾದ್ರೆ 10 kg ಎತ್ತಲಿಕ್ಕೆ ಎಷ್ಟು ದಿನ ಬೇಕಾದ್ರೆ ಗೊತ್ತಾಗುತ್ತಲ್ಲ. ಅವ್ನು ಹೇಗೆ ಆಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನಿಗೆ ಅವಾಗ ನಾವು ವರ್ಕೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫ್ಯಾಟ್ ಲಾಸ್ ಮಾಡಲಿಕ್ಕೆ ನಿಮಗೆ ಈವ್ನಿಂಗಿಂತ ಮಾರ್ನಿಂಗೇ ಒಳ್ಳೇದು. ನಿಮಗೆ ವೆಯ್ಟ್ ಗೇನ್ ಮಾಡಬೇಕು ಮಸಲ್ ಗೇನ್ ಮಾಡಬೇಕು ಅಂತ ಹೇಳಿದ್ರೆ ಈವ್ನಿಂಗ್ ಬೆಟರ್. ಏನಂತ ಹೇಳಿದ್ರೆ ನಿಮಗೆ ಸಾಯಂಕಾಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಏನಾದ್ರು ತಿಂದಿರ್ತೀರ, ನಿಮ್ಮ ಬಾಡಿ ಏನದು ಆ್ಯಕ್ಟಿವ್ ಆಗಿರುತ್ತೆ ಸಾಯಂಕಾಲ. ಆವಾಗ ನಿಮಗೆ ಸ್ಟ್ರೆಂತ್ ವರ್ಕೌಟ್ ಮಾಡಲಿಕ್ಕೆ ವೆಯ್ಟ್ ಚೆನ್ನಾಗಿ ಹೋಗುತ್ತೆ. ನೀವು 1 hour ಮುಂಚೆ, ಈಗ ವರ್ಕೌಟಿಗಿಂತ 1 hour ಮುಂಚೆ ತಿನ್ಕೊಂಡು ಬರ್ಬೇಕಂತ ಹೇಳಿದ್ರೆ ಸ್ಟ್ರೆಂತ್ ವರ್ಕೌಟಿಗೆ ಬಂದಾಗ ತಿನ್ಕೊಂಡು 1 hour ಮುಂಚೆ ತಿಂದುಬಿಟ್ಟು ಬಂದು ವರ್ಕೌಟ್ ಮಾಡ್ಬೋದು. ಅದೇ ಬೆಳಿಗ್ಗೆ 5 ಗಂಟೆಗೆ ನೀವು ವರ್ಕೌಟಿಗೆ ಬರ್ತೀರ, 4 ಗಂಟೆಗೆ ತಿನ್ನೋಕ್ಕಾಗಲ್ಲ ಅಲ್ವಾ. ಅವಾಗ ನಾನು ಏನು ಮಾಡ್ತೀನಿ ಅಂದರೆ, ಫ್ಯಾಟ್ ಲಾಸಿಗೆ ಬರೋರು ವೆಯ್ಟ್ ಲಾಸಿಗೆ ಬರೋರು ಬೆಳಿಗ್ಗೆ ಬನ್ನಿ. ಬೆಳಿಗ್ಗೆ ವರ್ಕೌಟಿಗೆ ಬರೋಕ್ಕಿಂತ ಮುಂಚೆ ಗ್ರೀನ್ ಟೀ ಅಥವಾ ನಾನು ಹೇಳೋದಲ್ಲ ನಿಮಗೆ ಶುಂಠಿ ನೀರು ಅಂತ, ಅದನ್ನು ಕುಡಿದು ಬಂದು ನೀವು ಬೆಳಿಗ್ಗೆ ವೆಯ್ಟ್ ಲಾಸ್ ಮಾಡ್ಬೋದು. ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಹೊಟ್ಟೆ ಖಾಲಿ ಇರುತ್ತೆ, ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಸಾಯಂಕಾಲ ಅಂತ ಹೇಳಿದ್ರೆ ನೀವು ವೆಯ್ಟ್ ಗೇನ್ ಮಾಡಲಿಕ್ಕೆ ಮಸಲ್ ಗೇನ್ ಮಾಡಲಿಕ್ಕೆ ಅದೇ 1 hour ಮುಂಚೆ ನೀವು ಫುಡ್ ತೊಗೊಳ್ಬೇಕಂತ ಹೇಳಿದ್ರೆ, ಸಾಯಂಕಾಲ ಆದರೆ ನೀವು 6 ಗಂಟೆಗೆ ವರ್ಕೌಟಿಗೆ ಬರ್ತೀರಾ ಅಂದರೆ 5 ಗಂಟೆಗೆ ನೀವು ಫುಡ್ ತೊಗೋಬೋದು. ಆವಾಗ ನಿಮಗೆ ಚೆನ್ನಾಗಿ ಜೀರ್ಣ ಆಗಿ ನಿಮ್ಗೆ ವರ್ಕೌಟಿಗೆ ಹೆಲ್ಪ್ ಆಗುತ್ತೆ. ಅದೇ ನೀವು ಬೆಳಿಗ್ಗೆ ವರ್ಕೌಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು 1 hour ಮುಂಚೆ ನೀವು ಫುಡ್ ತೊಗೊಳಕ್ಕಾಗಲ್ಲ, 4 ಗಂಟೆಗೆ ಇದು ಯಾರಿಗೂ ತಿನ್ನೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ನೀವು ಫ್ಯಾಟ್ ಲಾಸ್ ಮಾಡ್ಲಿಕ್ಕೆ ಬೆಳಿಗ್ಗೆ ನಿಮಗೆ ಈಸಿ ಇರುತ್ತೆ. ವೆಯ್ಟ್ ಗೇನ್ ಮಾಡಲಿಕ್ಕೆ ಮಸಲ್ ಗೇನ್ ಮಾಡಲಿಕ್ಕೆ ನಾವು ಫಿಟ್ ಆಗ್ತೀವಿ, ಬಾಡಿ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಯಂಕಾಲ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ನಾನು 10-15 ವರ್ಷ ನಾನು ವರ್ಕೌಟ್ ಮಾಡ್ಕೊಂಬಂದು ಈಗ ಒಂದು 2-3 ವರ್ಷದಿಂದ ನಾನು ಸ್ವಂತ ಜಿಮ್ ಇಟ್ಟು ನಾನು ವರ್ಕೌಟ್ ಮಾಡಿಸ್ತಾ ಇದ್ದೀನಿ ಹುಡುಗರಿಗೆ. ಸೊ ನಾನು ಹೇಳ್ಕೊಡೋದು ಇಷ್ಟೇ, ನನಗೆ ಗೊತ್ತಿರೋ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂಥವ್ರಿಗೆ ಏನು ಹೇಳ್ತಾರೆ ಅದೇ ಹೇಳಿದ್ನಲ್ಲ ನಿಮಗೆ, ಒಂದು 2 ತಿಂಗಳು ನೀವು ಜಾಸ್ತಿ ವೆಯ್ಟ್ ಆಡೋಕ್ಕೆ ಹೋಗ್ಬೇಡಿ. ಈಗ ನಿಮ್ಮ ಟ್ರೈನರ್ ಏನು ಹೇಳ್ತಾರೆ ಅದನ್ನೇ ಮಾಡಿ, ನಿಮ್ಮ ಟ್ರೈನರ್ ನೀವು ಫಾಲೋ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟಾರ್ಟಿಂಗ್ ಬಂದಾಗಲೇ ಸರ್ ನಾನು ಆ ವಿಡಿಯೋ ನೋಡಿದ್ದೀನಿ ಸರ್, ನಾನು ಮಾಡ್ತೀನಿ ವೆಯ್ಟ್ ಎತ್ತೀನಿ ಅಂತ ಹೇಳ್ಬಿಟ್ಟು ಕೈಕಾಲು ಡಿಸ್ಲೊಕೇಟ್ ಆದರೆ ಅವಾಗ ಏನು ಹೇಳ್ತಾರೆ, ಟ್ರೈನರ್ ಮೇಲೆ ತಪ್ಪೋರಿಸ್ತಾರೆ, ಟ್ರೈನರ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತ. ಟ್ರೈನರ್ ನಿಮ್ಮ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಅವರು. ಅದು ಬಿಟ್ಬಿಟ್ಟು ನಾವು ಯೂಟ್ಯೂಬಲ್ಲಿ ನೋಡಿದ್ದೀನಿ ಸರ್, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಕೆಲವರು ಬರ್ತಾರೆ ಸರ್ ಯೂಟ್ಯೂಬಲ್ಲೆಲ್ಲ ನೋಡ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿರ್ತಾರೆ, ನಾನು ಈ ವರ್ಕೌಟ್ ಮಾಡಬೇಕು, ಇಷ್ಟು ದಿನದಲ್ಲಿ ನನಗೆ ಬಾಡಿ ಬರಬೇಕು ಅಂತ. ಅವ್ರು ಏನು ಮಾಡ್ತಾರೆ, ಟ್ರೈನರ್ ಕೇಳಿದಾಗ ಏನಾರು ಮಾಡಿದಿರಾ, ಫಸ್ಟೇ ಮಾಡಿದೀವಿ ಅಂತ ಹೇಳ್ತಾರೆ. ಏನೋ ಒಂದು 6 ತಿಂಗಳು 1 ವರ್ಷನೋ ಎಲ್ಲರೂ ಹೋಗಿರ್ತಾರೆ, ಬಿಟ್ಬಿಟ್ಟು ಒಂದು 10 ವರ್ಷ ಆಗಿರುತ್ತೆ. ಪುನಃ ಬಂದ್ಬಿಟ್ಟು ಅವ್ರು ಯಾವಾಗಲೂ ಮಾಡಿದ ವರ್ಕೌಟ್ನ ಪುನಃ ವೆಯ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗಿ ಕೈ ಡಿಸ್ಟಾರ್ಟ್ ಆಗೋದು, ಲೊಕಟ್ ಆಗೋದು, ಮತ್ತು ಪೇಯ್ನ್ ಬರೋದು, ಬ್ಯಾಕ್ ಪೇಯ್ನ್ ಬರೋದು, ಇವೆಲ್ಲ ಆಗ್ತದೆ. ಕೆಲವರಲ್ಲಿ ವೆಯ್ಟ್ಸ್ ಕೈಕಾಲ ಮೇಲೆ ಹಾಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಹೇಳೋದು ಏನಂತೇಳಿ, ಒಂದು 2 ತಿಂಗಳು ನಿಮ್ಮ ಟ್ರೈನರು ಹೇಗೆ ಹೇಳ್ತಾರೆ, ಎಷ್ಟು ವೆಯ್ಟ್ಸ್ ಕೊಡ್ತಾರೆ, ಆ ವೆಯ್ಟ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ಮತ್ತು ಅವರಿಗೆ ಗೊತ್ತಾಗುತ್ತೆ ನಿಮ್ಮನ್ನ ಆಡಿಸ್ಬೇಕು, ಎಷ್ಟು ವೆಯ್ಟ್ ಆಡಿಸ್ಬೇಕು, ಇವರಿಗೆ ಯಾವ ಥರ ವರ್ಕೌಟ್ ಕೊಡ್ಬೇಕು ನಿಮ್ಮ ಟ್ರೈನರಿಗೆ ಗೊತ್ತಿರುತ್ತೆ. ನಿಮ್ಮ ಟ್ರೈನರು ನಿಮ್ಗೆ ಹೇಳ್ಕೊಟ್ಟಂಗೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಹೇಳೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.